ನಮಸ್ಕಾರ. ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಈ ದಿನದ ಒಂದು ವಿಡಿಯೋದಲ್ಲಿ ನಿಮಗೆ ಕಾರ್ತಿಕೇಯನ ಒಂದು ವಿಶೇಷವಾದಂಥ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ವ್ರತ ಅನ್ನೋದಕ್ಕಿಂತ ಇದು ಒಂದು ಪೂಜೆ ಅಂತ ಕೂಡ ನೀವು ಹೇಳಬಹುದು. ವಿಶೇಷವಾಗಿ ಬಹಳ ಸರಳವಾದಂಥದ್ದು. ನೀವು ಪ್ರತಿದಿನ ಕೂಡ ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಸ್ತೋತ್ರ ಪಾರಣವನ್ನು ಮಾತ್ರ ಪ್ರತಿದಿನ ಮಾಡಬಹುದು. ಬೇಕಾದರೆ ತುಂಬ ಸರಳವಾಗಿ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ನಿಮಗೆ ಬಹಳ ಮಹಿಮೆಯನ್ನು ತೋರುವಂಥ ಒಂದು ವ್ರತ ಅಂತಲೇ ಹೇಳಬಹುದು. ತುಂಬ ಸರಳ ಪೂಜೆ ಇದಾಗಿರುತ್ತೆ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಏನು ಮಾಡಬೇಕು ಮೊದಲನೇದಾಗಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಸಮೀಪದಲ್ಲಿ ಅಥವಾ ನಿಮ್ಮ ಮನೆಗೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹ ಆ ದೇವಸ್ಥಾನದಲ್ಲಿ ಇರಬೇಕು. ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯ ದೇವರ ಒಂದು ವಿಗ್ರಹ ಕೂಡ ಇರ್ತಾರೆ. ಮತ್ತು ಶ್ರೀನಿವಾಸರ ದೇವಸ್ಥಾನದಲ್ಲೂ ಕೂಡ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಇರುತ್ತೆ. ನಿಮ್ಮ ಮನೆಯ ಸಮೀಪ ಯಾವ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ದೇವರ ಒಂದು ವಿಗ್ರಹ ಇದೆ, ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅಂತ ಹೇಳಿ ನೀವು ಮೊದಲನೇದಾಗಿ ನೋಡ್ಕೊಳ್ಳಿ. ಸರಿನಾ? ಮೊದಲನೇದಾಗಿ ಅದನ್ನು ನೀವು ತಿಳ್ಕೊಂಡ್ರೆ ಈ ಒಂದು ವ್ರತವನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂಥೇಳಿ. ಈ ಒಂದು ವ್ರತವನ್ನು 9 ಮಂಗಳವಾರ ಮಾಡಬೇಕು. ಯಾಕಂದರೆ ಮಂಗಳವಾರವನ್ನು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಒಂದು ವಿಶೇಷವಾದಂತಹ ದಿನ ಅಂತ ನಾವು ಹೇಳ್ತೀವಿ. ಮಂಗಳವಾರನ ಅಧಿಪತ್ಯದ ದೇವರು ಅಂತ ಹೇಳಿ ಕರಿತೀವಿ ಸುಬ್ರಹ್ಮಣ್ಯನನ್ನು ಮಂಗಳವಾರಕ್ಕೆ. ಸೊ ಹಾಗಾಗಿ ಮಂಗಳವಾರ ಈ ಒಂದು ವ್ರತವನ್ನು ಮಾಡೋದ್ರಿಂದ, ಈ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ವಿಶೇಷತೆ. ಹಾಗಾಗಿ 9 ಮಂಗಳವಾರ ಈ ಒಂದು ಪೂಜೆಯನ್ನು ನೀವು ಮಾಡಬೇಕು. ಏನು ಮಾಡಬೇಕು ಈ ಪೂಜೆಗೆ ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಮನೆಯಲ್ಲಿ ಬಹಳ ಕಿರಿಕಿರಿ ಇದೆ, ನಿಮ್ಗೆ ಯಾರಾದರೂ ನಾಗದೋಷ ಇದೆ, ನಾಗದೋಷದಿಂದ ಈ ರೀತಿಯ ತೊಂದರೆಗಳಾಗ್ತಾ ಇದೆ, ಸರ್ಪದೋಷ ಇದೆ, ಇನ್ನೇನಾದರೂ ದೋಷಗಳನ್ನು ಇದೆ ಅಂತ ಹೇಳಿದ್ರೆ, ಅಥವಾ ಸಂತಾನಕ್ಕೋಸ್ಕರವಾಗಿ, ವಿವಾಹಕ್ಕೋಸ್ಕರವಾಗಿ, ಮಕ್ಕಳ ಎಜುಕೇಷನ್ ಪರ್ಪಸ್ಗೆ ಮಕ್ಕಳು ಓದ್ತಾ ಇಲ್ಲ ಅನ್ನೋದಾದರೆ, ನಿಮಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹಿಡಿತಾ ಇಲ್ಲ ಅಂದರೆ, ಆ ಸಂದರ್ಭಗಳಲ್ಲಿ ನೀವು ಇದನ್ನು ಮಾಡಬಹುದು. ಒಟ್ಟಾರೆಯಾಗಿ ಯಾವುದೇ ತೊಂದರೆ ತಾಪತ್ರಯ ಇದ್ದರೂ ಕೂಡ ನೀವು ಸುಬ್ರಹ್ಮಣ್ಯ ದೇವರ ಒಂದು ಮೊರೆಯನ್ನು ಹೋಗಬಹುದು. ಯಾಕಂದರೆ ನಮ್ಮ ಒಂದು ಜಾತಕದಲ್ಲಿ ನಾಗದೋಷ ಇದ್ದರೂ ಕೂಡ, ಸರ್ಪದೋಷ ಇದ್ದರೂ ಕೂಡ ನಮಗೆ ಯಾವುದೇ ಕೆಲಸಗಳು ಕೂಡ ಕೈ ಹತ್ತೋದಿಲ್ಲ. ಹಾಗಾಗಿ ಸುಬ್ರಹ್ಮಣ್ಯ ದೇವರ ಒಂದು ವಿಶೇಷವಾದ ಪೂಜೆ ಮಾಡೋದ್ರಿಂದ ನಿಮಗೆ ಅನುಗ್ರಹವಾಗುತ್ತೆ, ಆ ಕೆಲಸಗಳು ಯಶಸ್ವಿಯಾಗತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ 9 ವಾರ ಈ ಒಂದು ಪೂಜೆಯನ್ನು ಮಾಡಬೇಕು. ನೀವು 9 ವಾರ ಯಾರು ಈ ಪೂಜೆಯನ್ನು ಮಾಡ್ತೀರಿ ಅವರು ಕಡ್ಡಾಯವಾಗಿ ಸೇವಿಸದೇ ಇದ್ದರೆ ಸರಿ. ಮಾಂಸಾಹಾರ ಸೇವನೆಯನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಸುಬ್ರಹ್ಮಣ್ಯ ದೇವರು ಅಂತ ಹೇಳಿದ್ರೆ ಬಹಳ ನಿಷಿದ್ಧ. ನೀವು ಅಬ್ಸರ್ವ್ ಮಾಡಿದರೆ, ನಾವು ಸರ್ಪದೋಷ ಎಲ್ಲ ನಾವು ಪೂಜೆ ಮಾಡ್ತೀವಲ್ವ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಪೂಜೆಯನ್ನು ಮಾಡಿಸಿದಾಗ, ಏನೇ ದೋಷಕ್ಕೆ ನಾವು ಪೂಜೆ ಮಾಡಿಸಿದಾಗ 48 ದಿನಗಳ ಕಾಲ ನಾವು ಏನು ತಿನ್ನಬಾರ್ದು ಅಂತ ಹೇಳಿ ಅಲ್ಲಿ ನಿಮಗೆ ಪುರೋಹಿತರು ಕೂಡ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಸುಬ್ರಹ್ಮಣ್ಯ ದೇವರ ಒಂದು ಪೂಜೆಯನ್ನು, ಆರಾಧನೆಯನ್ನು ಮಾಡ್ತೀರಿ ಅಂದರೆ ನೀವು ಸೇವನೆಯನ್ನು ಮಾಡಬಾರ್ದು. ಮನೆಯಲ್ಲಿ ಬೇರೆಯವರು ಬೇಕಾದರೆ ಉಪಯೋಗಿಸ್ಕೊಳ್ಳಿ, ನೀವು ಮಾತ್ರ ಕಡ್ಡಾಯವಾಗಿ ಸೇವನೆ ಮಾಡಬಾರ್ದು. ಯಾರು ಸಂಕಲ್ಪಪೂರ್ವಕವಾಗಿ ಹಿಡಿದಿರ್ತೀರಿ ವ್ರತವನ್ನು ಅವರು ಸೇವನೆಯನ್ನು ಮಾಡಬಾರ್ದು. ಆಯಿತಾ? ಆ ರೀತಿ ಒಂದು ಮನಸ್ಥಿತಿ ಇಟ್ಕೊಂಡು ಪ್ರಾರಂಭವನ್ನು ಮಾಡಿ. ಇನ್ನು ಮಂಗಳವಾರ ಮಾತ್ರ ನೀವು ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಿಕೊಳ್ಬಹುದು, ತೊಂದರೆ ಇಲ್ಲ. ಬೇರೆ ದಿನ ಏನೂ ಬೇಕಿರೋದಿಲ್ಲ. ಮತ್ತು ಪ್ರತಿನಿತ್ಯವಾಗಿ ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಇಲ್ಲ ನಮಗೆ ಪ್ರತಿನಿತ್ಯ ಶ್ಲೋಕ ಪಾರಾಯಣ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮಂಗಳವಾರದ ದಿನ ಈ ಶ್ಲೋಕ ಪಾರಾಯಣವನ್ನು ನೀವು ಮಾಡಿಕೊಳ್ಬಹುದು 108 ಬಾರಿ. ಸರಿನಾ? ಇದಿಷ್ಟು ಮೊದಲನೇದಾಗಿ ನಿಯಮಗಳನ್ನು ಹೇಳಿಬಿಟ್ಟಿರ್ತೀನಿ. ಹೇಗೆ ನಾವು ಮಾಡಿಕೊಳ್ಬೇಕು ಇದನ್ನು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಮೊದಲನೇ ಮಂಗಳವಾರ ಏನು ಮಾಡ್ತೀರಿ ಆ ದಿನ ನೀವು ಮನೆಯಲ್ಲಿ ನಿಮ್ಮ ಮನೆಯ ದೇವರಿಗೆ ಅಂದರೆ ಗಣಪತಿಗೆ ಪೂಜೆಯನ್ನು ಮಾಡಿ, ನಿಮ್ಮ ಒಂದು ಮನೆ ದೇವರು ಕುಲದೇವರು ಯಾರಿರ್ತಾರೆ ಅವರಿಗೆ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ ಎಲ್ಲ ಇಟ್ಟು ನಮಸ್ಕಾರವನ್ನು ಮಾಡಿಕೊಂಡು, ನಾನು ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇನೆ 9 ವಾರ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ತದನಂತರ ನೀವು 900 ಗ್ರಾಮು ತೊಗರಿಬೇಳೆ ತೊಗೋಬೇಕು. 900 ಗ್ರಾಮ್ ತೊಗರಿಬೇಳೆಯನ್ನು ತೆಗೆದುಕೊಂಡು ಅದನ್ನು ಒಂದು ಸ್ಟೀಲ್ ಪ್ಲೇಟಲ್ಲಿ ಇಡಬೇಡಿ. ಸಾಧ್ಯವಾದರೆ ನಿಮ್ಮ ಮನೇಲಿ ಹಿತ್ತಾಳೆ, ತಾಮ್ರದ ತಟ್ಟೆಗಳಿದೆ, ಬೆಳ್ಳಿ ತಟ್ಟೆ ಇದೆ ಅಂದರೆ ಇಟ್ಕೊಳ್ಬಹುದು. ಇಲ್ಲಾಂದರೆ ಅಡಿಕೆ ತಟ್ಟೆಗಳು ನಿಮಗೆ ಸಿಗುತ್ತೆ ಎಲ್ಲ ಕಡೆಯೂ, ಆ ತಟ್ಟೆಯಲ್ಲಿ ನೀವು ಇಟ್ಕೊಳ್ಬಹುದು. ಆ 900 ಗ್ರಾಮು ತೊಗರಿಬೇಳೆಯನ್ನು ನೀವು ಆ ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಳಿ. ಆ ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಏರಿಸಿ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲೇ ಇಟ್ಕೊಂಡು ಅದನ್ನು ಪೂಜೆ ಮಾಡಬೇಕು. ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು. ಆದರೆ ನೀವು ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು, ಸುಬ್ರಹ್ಮಣ್ಯ ದೇವರಿಗೆ ನನಗೆ ಈ ರೀತಿಯ ತೊಂದರೆ ಇದೆ, ನಾನು 9 ಮಂಗಳವಾರ ನಿಮ್ಮ ಒಂದು ಸನ್ನಿಧಾನಕ್ಕೆ ಈ ಒಂದು ತೊಗರಿಬೇಳೆಯನ್ನು ದಾನವಾಗಿ ಅಂದರೆ
ಕೊಡ್ತಾ ಇದ್ದೀನಿ. ಈ ಒಂದು ಪೂಜೆಯನ್ನು ನೀವು ಸ್ವೀಕಾರ ಮಾಡಬೇಕು, ನನಗೆ ನನ್ನ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಡ್ಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ದೇವರಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಆ ಒಂದು ಪೂಜೆ ಮಾಡಿರುವಂಥ ಮನೆಯಲ್ಲಿ ತೊಗರಿಬೇಳೆ ಏನಿದೆ ಆ ತೊಗರಿಬೇಳೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಸಮೀಪ ಇರುವಂಥ ಒಂದು ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಈ ಒಂದು ತೊಗರಿಬೇಳೆಯನ್ನು ನೀವು ಕೊಟ್ಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು. ಸಾಧ್ಯ ಆದರೆ 9 ವಾರ ಕೂಡ ನೀವು ಮೊಸರನ್ನವನ್ನು ನೈವೇದ್ಯವಾಗಿ ದೇವರಿಗೆ ತೋರಿಸಿ ಪೂಜೆಯನ್ನು ಮಾಡಿಕೊಂಡು ಬರಬಹುದು. ಇಲ್ಲಾಂದರೆ ಹಾಗೆ ನೀವು ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಸುವಾಸನೆ ಇರುವಂಥ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ದೇವರಿಗೆ ಕೊಟ್ಟು ನೀವು ದೀಪವನ್ನು ಅಲ್ಲಿ ಹಚ್ಚಿರ್ತಾರೆ ಆಲ್ರೆಡಿ. ನೀವು ಈ ಒಂದು ತೊಗರಿಬೇಳೆಯನ್ನು ನೀವಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಹೇಳಿದ್ರೆ ಈ ರೀತಿ ಸುಬ್ರಹ್ಮಣ್ಯ ದೇವರಿಗೆ ಇಟ್ಟು ಪೂಜೆ ಮಾಡಿಕೊಡ್ಬೇಕು ಅಂಥೇಳಿ ಹೇಳಿದ್ರೆ ಅವರು ಪೂಜೆ ಮಾಡಿಕೊಡ್ತಾರೆ. ನಿಮಗೆ ಆ ವಿಗ್ರಹದ ಮುಂದೆ ಆ ತೊಗರಿಬೇಳೆಯನ್ನು ಇಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು. ಆ ತೊಗರಿಬೇಳೆನ ನೀವು ವಾಪಸ್ ತರಬಾರ್ದು, ದೇವಸ್ಥಾನಕ್ಕೆ ಕೊಟ್ಬಿಡ್ಬೇಕು, ಅದನ್ನು ವಾಪಸ್ ತರಬಾರ್ದು. ನೀವು ಈ ರೀತಿ ಸುಬ್ರಹ್ಮಣ್ಯ ದೇವರಿಗೋಸ್ಕರ ಈ ಥರ ತಂದಿದ್ದೀವಿ ತೊಗರಿಬೇಳೆಯನ್ನು ಇಟ್ಟು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರೆ ನೀವಲ್ಲಿ ಅರ್ಚಕರು ಮಾಡಿಕೊಡ್ತಾರೆ. ಸರಿನಾ? ಈ ರೀತಿ ಮಾಡಿಸ್ಕೊಂಡು ಬರಬೇಕು. 9ನೇ ವಾರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನೀವೇನಾದರೂ ನೈವೇದ್ಯ ಮಾಡಿಸೋದಿದ್ರೆ ಮನೆಯಲ್ಲೂ ಕೂಡ ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬಹುದು, ಅಥವಾ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಏನಾದರೂ ಅಲಂಕಾರಕ್ಕೆ ಕೊಟ್ಟು ಅಭಿಷೇಕಕ್ಕೆ ಕೊಟ್ಟು ನೀವು ಈ ಒಂದು ವ್ರತದ ಉದ್ಯಾಪನೆಯನ್ನು ಮಾಡಿಕೊಳ್ಬಹುದು. ಸರಿನಾ? ಈ ರೀತಿ 9 ವಾರ ನೀವು 900 ಗ್ರಾಮು, ಒಂದು ವಾರ ಅಂದರೆ ಈ ವಾರ 900 ಗ್ರಾಮು, ಮುಂದಿನ ವಾರನೂ 900 ಗ್ರಾಮು, ಪ್ರತಿ ಮಂಗಳವಾರನೂ ಕೂಡ 900 ಗ್ರಾಮು ನೀವು ತೊಗರಿಬೇಳೆಯನ್ನು ಕೊಡಬೇಕು. ತೊಗರಿಬೇಳೆ ಜೊತೆ ಒಂದು ಸುವಾಸನೆಯುಕ್ತಂಥ ಹೂವು ಯಾವುದಾದ್ರೂ ಆಗಿರಬಹುದು, ಮಲ್ಲಿಗೆ ಆಗಿರಬಹುದು, ಸಂಪಿಗೆ ಹೂವು ಆಗಿರಬಹುದು, ಸಂಪಿಗೆ ಹೂವು, ಕೇದಿಗೆ ಹೂವು, ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಪರಿಮಳ ಇರಬೇಕು ಆ ಹೂವು. ಆ ಹೂವನ್ನು ನೀವು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು. ಈ ರೀತಿ 9 ವಾರ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜಾತಕದ ದೋಷವೂ ಕೂಡ ಖಂಡಿತವಾಗ್ಲೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಅದು ಕೂಡ ನಿವಾರಣೆಯಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅನುಗ್ರಹವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನೀವು ಈ ರೀತಿ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆದರೆ ಕಟ್ಟುನಿಟ್ಟಾಗಿ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು 9 ವಾರವೂ ಕೂಡ. ಯಾಕಂದರೆ ಸುಬ್ರಹ್ಮಣ್ಯ ದೇವರಿಗೆ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ನಿಮಗೆ ದೋಷಗಳು ಬರುತ್ತೆ. ಹಾಗಾಗಿ ಆ ದೋಷಗಳು ಬರಬಾರ್ದು ಅಂತ ಹೇಳಿದ್ರೆ ನೀವು ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಲೇಬೇಕು ಸ್ನೇಹಿತರೆ, 9 ವಾರನೂ ಕೂಡ. ಸೊ ಈ ರೀತಿ ತುಂಬ ಸರಳವಾದಂಥ ಒಂದು ಪೂಜೆ, ಜೊತೆಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಇದನ್ನು ನೀವು ಮನೆಯಲ್ಲಿ ಕೂಡ ಆ ಒಂದು ತೊಗರಿಬೇಳೆ ಇಟ್ಟು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಪಾರಾಯಣವನ್ನು ಮಾಡಬಹುದು. ಇಲ್ಲ ಅಂದರೆ ದೇವಸ್ಥಾನಕ್ಕೆ ನೀವು ಕೊಟ್ಟು ಆ ದೇವಸ್ಥಾನದಲ್ಲೇ ನೀವು ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಬಹುದು. 108 ಬಾರಿ ಪಾರಾಯಣವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಸಾಧ್ಯವಾಗದೇ ಇದ್ದರೆ 48 ಬಾರಿ ಪಾರಾಯಣವನ್ನು ಮಾಡಬಹುದು. ದೇವಸೇನಾಪತೆ ಸ್ಕಂದ ಕಾರ್ತಿಕೇಯ ಭವೋದ್ಭವ ಕುಮಾರ ಗುಹ ಗಾಂಗೇಯ ಶಕ್ತಿಹಸ್ತ ನಮೋಸ್ತುತೆ ಅಂತ ಹೇಳಿ ಸಣ್ಣ ಶ್ಲೋಕ ಇದು. ಈ ಒಂದು ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ. ತಾವು ಖಂಡಿತವಾಗ್ಲೂ ಒಮ್ಮೆ ಡಿಸ್ಕ್ರಿಪ್ಷನನ್ನು ನೋಡಿ ಈ ಶ್ಲೋಕವನ್ನು ಪಾರಾಯಣವನ್ನು ಮಾಡಿ ಸ್ನೇಹಿತರೆ. 9 ವಾರ ಈ ರೀತಿ ಮಾಡಿ ನೋಡಿ, ನಿಮಗೆ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ತೊಂದರೆ ತಾಪತ್ರಯಗಳು ಕಡಿಮೆ ಆಗುತ್ತೆ. ಹಿಂದಿಂದನೇ ಏನೋ ಹಣ ಖರ್ಚು ಬರ್ತಾ ಇದೆ, ಆರೋಗ್ಯದ ಸಮಸ್ಯೆ ಬರ್ತಾ ಇದೆ, ಮೇಡಮ್ ತುಂಬ ಸಾಕಾಗ್ಬಿಟ್ಟಿದ್ದೀವಿ ನಾವು ಅಂದರೆ 9 ವಾರ ಈ ರೀತಿ ಖಂಡಿತವಾಗ್ಲೂ ನೀವು ಸುಬ್ರಹ್ಮಣ್ಯ ದೇವರಿಗೆ ಮಾಡಿ ನೋಡಿ, ತುಂಬಾ ವಿಶೇಷವಾದಂಥ ಅನುಗ್ರಹವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಕೇಳಬಹುದು, ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋದಲ್ಲೇ ಹೇಳಿರೋದನ್ನು ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ರೆಸ್ಪಾಂಡ್ ಮಾಡಲ್ಲ. ನಿಮಗೆ ಇದರಲ್ಲಿ ಏನಾದರೂ ನಾನು ಹೇಳಿಲ್ಲದೆ ಇರೋದು ನಿಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೀನಿ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇನ್ನೂ 2 ಸೆಕೆಂಡು 3 ಸೆಕೆಂಡ್ ಆಗಿರುತ್ತೆ ನಾನು ವಿಡಿಯೋ ಹಾಕಿ, ಅಷ್ಟು ಬೇಗ ಆಗಲೇ ಕಮೆಂಟಲ್ಲಿ ಪ್ರಶ್ನೆ ಮಾಡಿರ್ತಾರೆ. ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ನಿಮಗೆ ಎಲ್ಲೂ ಕೂಡ ಡೌಟ್ ಬರೋದಿಲ್ಲ. ಅಕಸ್ಮಾತಾಗಿ ಡೌಟ್ ಬಂದರೆ ನೀವು ಕೇಳಬಹುದು. ವಿಡಿಯೋನೇ ಪೂರ್ತಿ ನೋಡದೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ಗಳನ್ನು ಮಾಡಿದಾಗ ನಾನು ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ನಿಮಗೆ ನೀವು ಕೂಡ ಶ್ರದ್ಧೆಯಿಂದ ಆ ವಿಡಿಯೋನ ಪೂರ್ತಿ ನೋಡಬೇಕು. ನೋಡದೆ ಕೇಳಿಸ್ಕೊಳ್ಳದೆ ನೀವು ಕಮೆಂಟಲ್ಲಿ ಕೇಳಿದಾಗ ನನ್ನ ಸಮಯನೂ ಕೂಡ ವ್ಯರ್ಥ ಮಾಡ್ಕೊಂಡು ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಆಗಲ್ಲ. ಸೊ ನನ್ನ ಸಮಯಕ್ಕೂ ಕೂಡ ತುಂಬ ಬೆಲೆ ಇರುತ್ತಲ್ವ. ಹಾಗಾಗಿ ನಿಮಗೆ ಯಾವುದು ಹೇಳಿರೋದಿಲ್ಲ ಅದನ್ನು ನೀವು ಕಮೆಂಟಲ್ಲಿ ಪ್ರಶ್ನೆ ಮಾಡಿದಾಗ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ನಾನು. ಸರಿನಾ? ಈ ಒಂದು ವಿಷಯವನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. पूज्याय राघवेन्द्राय ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು.
ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್, ತಾಂತ್ರಿಕ ಜ್ಯೋತಿಷ್ಯರು. ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.